2018ಕ್ಕೆ ಕುಮಾರಸ್ವಾಮಿ ದೇವೇಗೌಡರು ಅವ್ರು ಮುಖ್ಯಮಂತ್ರಿ ಆಗ್ತೀವಿ, ಅವ್ರ ಮನೆಯಾಗ ಇನ್ನೂ ಮತ್ತೊಂದು ಸರ್ತಿ ಕುಮಾರಸ್ವಾಮಿ ಅಂತ ಕಲ್ಪನಾ ಇರಲಿಲ್ಲ. ಎಲ್ಲಿ BJP ಅವ್ರು ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅಂತ ಕೈಕಾಲು ಬಿದ್ದು ಮುಖ್ಯಮಂತ್ರಿ ಮಾಡಿದ್ರಲ್ಲ. ಯಾರು ಮಾಡಿದ್ರು? ಏನಾಗ್ಯದ ಅಂದ್ರೆ ಯಾವ ಪ್ರಶ್ನೆಗೂ ತಮಗೆ ಅನುಕೂಲ ಇರಲಾರದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಹೊಸ ಆರೋಪ ಮಾಡ್ಕೊಂಡು ಹೋಗೋದು ಸಿದ್ದರಾಮಯ್ಯನವ್ರದ್ದು ಹೊಸ ಸ್ಟೈಲ್. ಉತ್ತರ ಕೊಟ್ಟಿಲ್ಲ, ಒಂದಕ್ಕರೆ ಉತ್ತರ ಕೊಟ್ಟರಿ ಸಿದ್ದರಾಮಯ್ಯ. ನೀವು DK ಅವರ ಯಾಕೆ ಉತ್ತರ ಕೊಡ್ತಿಲ್ಲ? ಉತ್ತರ ಇಲ್ಲ ಅವ್ರ ಕಡೆ. ಅದಕ್ಕೆ ಡಿವೇಟ್ ಮಾಡಲಿಕ್ಕೆ ಈ ರೀತಿ ಅತ್ಯಂತ ಬೇಜವಾಬ್ದಾರಿತನವಾಗಿ ಮಾತನಾಡುವಂಥದ್ದು. 21ನೇ ಶತಮಾನಕ್ಕೆ ಭಾರತ ಬಹುದೊಡ್ಡ ಸಾಧನೆಯನ್ನು ಮಾಡಲಿಕ್ಕಂಥ ಸಂದರ್ಭದಲ್ಲಿ ನಾವು ಬೇರು ಸಹಿತವಾಗಿ ಈ ಪೊಲಿಟಿಕಲ್ ಕರಪ್ಷನನ್ನು ಕಿತ್ತಿ ಎಸೆಯಬೇಕಾಗಿದೆ. ಹಾಗಾಗಿ ಯಾವುದೇ ವಿಷಯ ಅಕಸ್ಮಾತಾಗಿ ಕೋವಿಡ್ದಲ್ಲಿ ಆಗಿದೆ, ಕೋವಿಡ್ದಾಗ ಆ್ಯಕ್ಷನ್ ತೊಗೋಬೇಕಾಗಿತ್ತು 1.5 ವರ್ಷದೊಳಗೆ. ಈಗ ಆ ಮೈಕಲ್ ಕುನ್ನಾ ಅವ್ರನ್ನ ಕರ್ಕೊಂಬಂದು ತರಾತುರಿಯಲ್ಲಿ ವರದಿಯನ್ನು ಕೊಡಿಸಿ ನಿಮ್ಮದು ಬಿಚ್ಚಿಡ್ತೀನಿ ಬಿಚ್ಚಿಡ್ರಲ್ಲ. ಯಾವ ಬೇಡ ನೀವು ಬಿಚ್ಚಿಡಾಕಿ ಇಂಟ್ರ್ಯೂಸ್ ಆಗ್ಬೇಕಾದ್ ನಿಮ್ಗೆ. ಮತ್ತು ಈ ಪರಸ್ಪರ ಬಿಚ್ಚಿಡುವ ಹೆದರಿಕೆಯಿಂದ ನೀವು ಭಾರತೀಯ ಜನತಾ ಪಾರ್ಟಿಯ ಬಾಯನ್ನು ಬಂದ್ ಮಾಡ್ತಾರೆ. ಸರ್, ಈಗ ಜಮೀರ್ ಅಹಮದ್ ಅವ್ರು ಏನಂದ್ರೆ CM ಟಗರ್ ಇದ್ದಂಗೆ, ಹುಲಿ ಇದ್ದಂಗೆ, ಅವ್ರು ನೀನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮಾತು. ಯಾಕೆ ಊದಾಡ್ತಾ ಇದ್ದಾರೆ? ಸುಮ್ಮ ಬಿಡಲ್ಲ ಮನೆಯೊಳಗೆ. ಅವ್ರ ಟಗರು, ಅವ್ರ ಹುಲಿನೋ, ಅವ್ರ ಸಿಂಹನೋ, ಅವ್ರ ಕುರಿನೋ ನಾವು ಯಾವುದು ಹೇಳಿಲ್ಲ. ಹೇಳಿದವರೆಲ್ಲ ನೀವೇ ಹೇಳ್ತಾ ಇದ್ದಾರೆ ಉಲ್ಟಾ ಪಲ್ಟ. ನಾವೇನು ಹೇಳಿದ್ದೀವಿ? ನೈತಿಕ ಹೊಡೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದೀವಿ. ಕೋರ್ಟ್ನಲ್ಲಿ ಹೋಗಿದ್ದಾರೆ. ಕೋರ್ಟು ಏನು ಹೇಳೋಕ್ಕಿಂತ ಮೊದಲ ಹೋಗಿ ನಮ್ಮ ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಹೆದರಿಸುವಂಥದ್ದು, ಧಮಕಿ ಕೊಡುವಂಥ ರೀತಿಯಲ್ಲಿ ಮಾತನಾಡುವಂಥದ್ದು, ಇದ್ಯಾವ ಪ್ರವೃತ್ತಿ ಅದು? ನಿಮಗೆ ಹಿಂದೆ ನಾ ಕೇಳಿದ ಯಾವ ಪ್ರಶ್ನೆಗೂ ಮುಖ್ಯಮಂತ್ರಿ ಆಯ್ತು ಕಾಂಗ್ರೆಸ್ ಪಾರ್ಟಿಯವರು ಇವತ್ತಿನ ತನಕ ಉತ್ತರ ಕೊಟ್ಟಿಲ್ಲ. ನೀವು ಇಲ್ಲಿ ಬಂದಾಗ ಕೇಳಲಿಲ್ಲ ಅವ್ರನ್ನ. ನೀವು ಕೇಳಬೇಕಾಗಿತ್ತು. ದೇವರಾಜ್ ಅರಸರನ್ನ ತೆಗೆದ್ರು. ದೇವರಾಜ್ ಅರಸರಿಗೂ ಹಂಗೆ ಆಯಿತು. ಯಾರು ಮಾಡಿದ್ರು ದೇವರಾಜ್ ಅರಸಿಗೆ? ದೇವರಾಜ್ ಅರಸರನ್ನ ತೆಗೆದವರು ಕಾಂಗ್ರೆಸ್ ಪಾರ್ಟಿಯವರು. ನೀವು ಆ ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಈಗ ಓಡಾಡ್ತಾ ಇದ್ದೀರಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆಗೆ ನೀವು ಭಾಳ ರಾಹುಲ್ ಗಾಂಧಿನೇ ನನ್ನ ನಾಯಕ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಿರಲ್ಲ. ಆ ರಾಹುಲ್ ಗಾಂಧಿಯ ಅಜ್ಜಿ ಇಂದಿರಾ ಗಾಂಧಿ ದೇವರಾಜ್ ಅರಸರನ್ನು ತೆಗೆದುಹಾಕಿದ್ದ. ಭಾಳ ಇನ್ಸಲ್ಟ್ ಮಾಡಿ ತೆಗೆದುಹಾಕಿದ್ರು. ಬಂಗಾರಪ್ಪನ ಯಾರು ತೆಗೆದುಹಾಕಿದ್ರು? ಮಾಡೋದು ನೀವು. ಆಮೇಲಿಂದ ಹಂಗಾಗಿದೆ ಅಂತ ಮಾತಾಡೋರು ನೀವು. ಉತ್ತರ ಕೊಡಲ್ಲ. ಯಾರು ಮಾಡಿದ್ರು? ಹಂಗಾರೆ ಇಂದಿರಾ ಗಾಂಧಿ ಅವತ್ತು ದೇವರಾಜ್ ಅರಸರ ವಿರುದ್ಧ ಅನ್ಯಾಯ ಮಾಡಿದರು. ಸಿದ್ದರಾಮಯ್ಯ ತಾಕತ್ತಿದ್ರೆ ಹೇಳಿ, ಒಂದು ನಿಮಿಷ ತಿರ್ಸಿ ಹೊಡೋದಿಲ್ಲ ಮುಖ್ಯಮಂತ್ರಿ ಸೋನಿಯಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ. ಅಂದರೆ ಇದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ತಂತ್ರ ಇದು. ಇದೆಲ್ಲ ಡ್ರಾಮಾ ಬಂದ್ ಮಾಡಿ ಕೋರ್ಟಿಗೆ ಹೋಗಿರಿ. ಕೋರ್ಟಿಂದು ವೇಟ್ ಮಾಡ್ಲಿಕ್ಕೆ ಇರಲ್ಲ. ಕೋರ್ಟ್ ಜಡ್ಜ್ಮೆಂಟ್ ಬರ್ತದೆ, ಅದು ವೇಟ್ ಮಾಡ್ಲಿಕ್ಕೆ ಇರಲ್ಲ. ರಾಜ್ಯಪಾಲರ ಮೇಲೆ ಆರೋಪ ಮಾಡೋದು. ರಾಜ್ಯಪಾಲರು ಕೊಟ್ಟದ್ದು ಹಂಸರಾಜ್ ಭಾರದ್ವಾಜ್ ಕೊಟ್ಟರೆ ಸರಿ, ಒಬ್ಬ ದಲಿತ ರಾಜ್ಯಪಾಲ ಕೊಟ್ಟರೆ ಅದು ತಪ್ಪು. ಸರ್, ಈಗ BJP ಅವರು ಗೂಬೆ ಕುಂದ್ರಿಸೋ ಕೆಲಸ ಅಂದ್ರೆ ಈಗ ಕಾಂಗ್ರೆಸ್ನಲ್ಲಿ ಏನು ಇದು ಕೇಸಲ್ಲಿ ಏನು ಹುರುಳಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಗಾಬ್ರೇಕಾಗಿರ್ರಿ. ನೀವು ಅವ್ರಿಗೆ ಉತ್ತರ ಕೇಳಲ್ಲ. ಗಾಬ್ರೇಕಾಗ್ಯಾರ. ಬಾಲ ಸುಟ್ಟ ಬೆಕ್ಕಿನಂತೆ ಓಡಾಡ್ತಾ ಇದ್ದಾರೆ. ದಿನ ಬೆಳಿಗ್ಗೆ ಇದ್ರೆ ಒಂದು ಎಜುಟೇಷನ್ನು, ದಿನ ಬೆಳಿಗ್ಗೆ ಇದ್ರೆ ಒಂದು ರಾಜ್ಯಪಾಲರನ್ನು ಭೇಟಿ ಆಗೋದು, ದಿನ ಬೆಳಿಗ್ಗೆ ಇದ್ರೆ ರಿಯಾಕ್ಷನ್ ಕೊಡೋದು. ಯಾಕೆ ಮಾಡ್ತೀರಿ? ಇಲ್ಲಪ್ಪ ನಾವು ಕೋರ್ಟ್ನಾಗ ಹೋಗಿ ಕೋರ್ಟ್ನಲ್ಲಿ ನಮ್ಮ ನ್ಯಾಯ ಸಿಗ್ತದೆ, ಆರಾಮಿರ್ತೀವಿ ಅಂತ ಹೇಳ್ರಲ್ಲ. ಸಿದ್ದರಾಮಯ್ಯ ಅವ್ರ ಜನಪ್ರಿಯತೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಅಲ್ಲ, ಜನಪ್ರಿಯತೆ ಅವ್ರದ್ದು ಇದೆಯೋ ಇಲ್ಲೋ ಅದನ್ನು ಜನ ತೀರ್ಮಾನ ಮಾಡ್ತಾರೆ. ಅದು ಒಂದೇ ವರ್ಷದಲ್ಲಿ ನಿಮ್ಮ ಜನಪ್ರಿಯತೆ, ಕಾಂಗ್ರೆಸ್ ಪಾರ್ಟಿಯ ಜನಪ್ರಿಯತೆ ಆಸ್ ಎ ಹೋಲ್ ಏನಾಗ್ಯದ ಅಂತ ಅನ್ನೋದು ಲೋಕಸಭಾ ಚುನಾವಣೆ ಒಳಗೆ ಜನ ತೋರಿಸ್ಯಾರ. ಕರ್ನಾಟಕದಲ್ಲಿ ನೀವು ಇಷ್ಟೆಲ್ಲ ಸಂಪೂರ್ಣ ಸರ್ಕಾರದ ಮಷಿನರಿಯನ್ನು ದುರುಪಯೋಗಪಡಿಸಿಕೊಂಡು ದುಡ್ಡು ಕಾಸು ಎಲ್ಲ ಹಾಕಿ ಜಾತ್ರೆ ಮಾಡಿದ ನಂತರವೂ ಸಹಿತ
ನಿಮ್ಗೆ 17 ನಮಗೆ 17 ಸೀಟ್ ಬಂದು, JDSಗೆ 2 ಸೀಟ್ ಬಂದು, ನಿಮ್ದೇನಾಗಿದೆ? ಇವೆಲ್ಲ ಸುಮ್ಮನೆ ಜನಪ್ರಿಯತೆ ಸಹಿಸೋದಿಲ್ಲ. ಇವೆಲ್ಲ ಆಯ್ತರಪ್ಪ. ಈಗ ನಿಮ್ಗೆ ಮೊದಲಿದ್ದು ನೈತಿಕ ಹೊಣೆ ಮತ್ತು ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು. ಕೋರ್ಟ್ನಲ್ಲಿ ಆದಂಥ ವಾದಗಳು ಸಹಿತ ಮತ್ತು ಅದಾದ ನಂತರ ಹೊರಗೆ ಬಂದಿರುವಂಥ ಡಾಕ್ಯುಮೆಂಟ್ ಯಾವುದೋ ಒಬ್ಬ SC ವ್ಯಕ್ತಿಗೆ ಸೇರಿದಂಥ ಲ್ಯಾಂಡ್ ಇವು ನಾವು ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ. ಆ ಲ್ಯಾಂಡ್ ಯಾರ್ದು ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಉಂಟಾಗಿದೆ ಈಗ. ಮತ್ತು ಅದರದಲ್ಲಿ ನಿವೇಶನಗಳಾದ ನಂತರ ಅದು ಸಿದ್ದರಾಮಯ್ಯನವರ ಭಾವಮೈದಿಗೆ ಟ್ರಾನ್ಸ್ಫರ್ ಆಗ್ತದೆ. ಅದರಿಂದ ಅವರು ಅರ್ಶನ ಕುಂಕುಮ ಇಟ್ಟು ಕೊಡ್ತಾರೆ. ಏನು ನಡೆದದ ರಾಜ್ಯದಾಗ ಅಂತ ಇಷ್ಟೆಲ್ಲ ಮಾಡಿ ಮತ್ತು ವಿರೋಧ ಪಕ್ಷದವ್ರು ಮಾತಾಡಬಾರ್ದು, ನೀವು ಇನ್ನೂ ವಿಷಯನೇ ಎತ್ತಬಾರ್ದು ಅಂತಾರೆ. ಪ್ರಜಾಪ್ರಭುತ್ವದ ಇದೆ. ನಾವು ಹೇಳೋದು ಹೇಳ್ತೀವಿ, ಜನ ನಿಮಗೆ ಸೂಕ್ತವಾದಂಥ ಉತ್ತರವನ್ನು ಕೊಡ್ತಾರೆ. ನೀವು ದಪ್ಪು ಚರ್ಮದ ರಾಜಕಾರಣವನ್ನು